ಪ್ರಿಯ ವೀಕ್ಷಕರೇ ನಮಸ್ಕಾರ. 2025 ಅಕ್ಟೋಬರ್ 3ನೇ ತಾರೀಕು ಶುಕ್ರವಾರ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತಾತ್ಕಾಲಿಕ ಪ್ರವೇಶ ಮಾಡ್ತಾನೆ. ಈಗ ಏನಾಗಿದೆ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಬಂದು ಅತಿಚಾರಕ್ಕೀಡಾಗಿ, ಅತಿಚಾರ ಅಂದರೆ ಫಾಸ್ಟ್ ಮೂವಿಂಗ್ ಫಾಸ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಬೇಗನೆ ಕರ್ಕಾಟಕ ರಾಶಿಗೆ ಮುಂದಕ್ಕೆ ಹೋಗ್ತಾ ಇದ್ದಾನೆ. ವಿಚಿತ್ರ ಏನಂದರೆ 2025 ನವೆಂಬರ್ 12ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತೆ ವಕ್ರ ಆಗ್ತಾನೆ. ಡಿಸೆಂಬರ್ 20ನೇ ತಾರೀಕು ಗುರು ಮತ್ತೆ ಮಿಥುನಕ್ಕೆ ಪ್ರವೇಶ ಮಾಡ್ತಾನೆ. ಸ್ಟೂಡೆಂಟ್ಸ್ ಆಫ್ ಅಸ್ಟ್ರಾಲಜಿ ಯಾರಿದ್ದೀರಿ, ಇದು ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ಆ ನಂತರ 2026 ಮಾರ್ಚ್ 11ನೇ ತಾರೀಕು ಗುರು ವಕ್ರತ್ವ ಮುಗಿದು ನೇರ ಸಂಚಾರ ಅಂದರೆ ಡೈರೆಕ್ಟ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಕಡೆಯದಾಗಿ 2026 ಮೇ 25ನೇ ತಾರೀಕು ಗುರು ಮತ್ತೆ ಕಟಕ ರಾಶಿ ಪ್ರವೇಶ ಮಾಡ್ತಾನೆ. ಅಲ್ಲಿ ಹೆಚ್ಚು ಕಮ್ಮಿ 1 ವರ್ಷ ಇರ್ತಾನೆ, ಅದು ಬೇರೆ ಸಮಾಚಾರ. ಈಗ ಅಕ್ಟೋಬರ್ 3ನೇ ತಾರೀಕು ಶುಕ್ರವಾರದಿಂದ ಡಿಸೆಂಬರ್ 20ನೇ ತಾರೀಕು ಶನಿವಾರದವರೆಗೂ ತಾತ್ಕಾಲಿಕವಾಗಿ ಗುರು ಕಟಕ ರಾಶಿಯಲ್ಲಿದ್ದಾಗ ಈ ವಿಚಿತ್ರ ಗುರು ಗೋಚರ ಎಲ್ಲ ರಾಶಿಗಳ ಮೇಲೆ ಏನು ಪರಿಣಾಮ ಉಂಟು ಮಾಡಬಹುದು ಅಂತ ತಿಳಿಸ್ತೀನಿ. ಮೊದಲನೇದಾಗಿ ಗುರು ಕಟಕ ರಾಶಿ ಪ್ರವೇಶ ಮಾಡೋದು 2025 ಅಕ್ಟೋಬರ್ 3ನೇ ತಾರೀಕು ಶುಕ್ರವಾರ ರಾತ್ರಿ 8 ಗಂಟೆ 1 ನಿಮಿಷಕ್ಕೆ. ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ನಾನು ಹೇಳ್ತಾ ಇರೋದು. ಈ ಸಮಯಕ್ಕೆ ನೋಡಿ ವೀಕ್ಷಕರೇ, ಗ್ರಹಸ್ಥಿತಿಗಳು ಈ ರೀತಿಯಲ್ಲಿರುತ್ತೆ. ಕರ್ಕಾಟಕದಲ್ಲಿ ಗುರು ಹೆಚ್ಚನಾಗಿರ್ತಾನೆ, ಸಿಂಹದಲ್ಲಿ ಶುಕ್ರ ಹಾಗೂ ಅತಿ ಸಮೀಪದಲ್ಲಿ ಕೇತು ಇರ್ತಾನೆ, ಕನ್ಯಾದಲ್ಲಿ ರವಿ, ತುಲಾದಲ್ಲಿ ಕುಜ ಹಾಗೂ ಬುಧ, ಕುಂಭದಲ್ಲಿ ಚಂದ್ರ ಹಾಗೂ ರಾಹು, ಮೀನದಲ್ಲಿ ವಕ್ರಶನಿ. ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಾನು ಎಲ್ಲ ರಾಶಿಗಳ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ತಿಳಿಸ್ತೀನಿ. ಈ ಪರಿಣಾಮಗಳು ಅಕ್ಟೋಬರ್ 3ನೇ ತಾರೀಕು ಶುಕ್ರವಾರದಿಂದ ಡಿಸೆಂಬರ್ 20ನೇ ತಾರೀಕು ಶನಿವಾರದವರೆಗೂ ಇರುತ್ತೆ ವೀಕ್ಷಕರೇ. ಆ ನಂತರ ಮತ್ತೆ ಗುರು ಮಿಥುನ ರಾಶಿಯ ಫಲಗಳು ಅದು ಬದಲಾವಣೆ ಆಗುತ್ತೆ. ಇದು ತಾತ್ಕಾಲಿಕ ಗುರು ವಿಚಿತ್ರ ಸಂಚಾರ ಅಂತ ಹೇಳ್ಬೋದು. ಯಾಕೆಂದ್ರೆ ಆವತ್ತಿನ ದಿನ ಶೂಲ ಯೋಗ ಅಂತ ಇರುತ್ತೆ. ಗುರು ಯಾವಾಗಲೂ ರಾಶಿಯ ಬದಲಾವಣೆ ಮಾಡಿದಾಗ ಯಾವುದೇ ರಾಶಿ ದೇವರಿಗೆ ಶೂಲ ಯೋಗ ಅಂತ ಇದ್ದಾಗ ಚುಚ್ಚೋದು ಅಂತ ಅರ್ಥ. ಗುರು ಚುಚ್ಚೋದು ಅಂದ್ರೆ ಅರ್ಥ ಅಂದರೆ ಗುರುಗೆ ಏನೇನು ನಾವು ಸಿಗ್ನಿಫಿಕೇಶನ್ಸ್ ಅಂತ ಹೇಳ್ತೀವೋ, ಸಂತಾನಕಾರಕ ಅಂತ ಹೇಳ್ತೀವಿ, ಧನಕಾರಕ ಅಂತ ಹೇಳ್ತೀವಿ, ಆಮೇಲೆ ಗುರು ಆಗ್ತಾನೆ, ಗುರು ಅಂದರೆ ಬೋಧನೆ ಮಾಡುವಂಥದ್ದು, ಆಮೇಲೆ ಹಣವನ್ನು ಸೂಚಿಸ್ತಾನೆ, ಪಿತ್ತಕೋಶ ಲಿವರು ಗಾಲ್ ಬ್ಲಾಡರ್ ಇದನ್ನು ಸೂಚಿಸ್ತಾರೆ. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಚುಚ್ಚುತ್ತೆ ಅಂತ ಅರ್ಥ ಯಾವಾಗಲೂ ರಾಶಿ ಬದಲಾವಣೆ ಆದಾಗ. ನೀವೆಲ್ಲ ಕೇಳ್ಬೋದು, ಕರ್ಕಾಟಕ ರಾಶಿ ಗುರು ಬಂದಾಗ ಉಚ್ಚ ಸ್ಥಾನದಲ್ಲಿರ್ತಾನೋ ಅದು ಹಾಗೆ ಆಗತ್ತಾ ಅಂತ. ಯಾವುದೇ ಗ್ರಹ ಯಾವುದೇ ಉಚ್ಚ ಸ್ಥಾನದಲ್ಲಿದ್ರು, ಎಷ್ಟೇ ಶುಭ ಗ್ರಹ ಇದ್ರು ಅದರಲ್ಲೊಂದು 30% ನೆಗೆಟಿವ್ ಅಂತಾನು ಖಂಡಿತವಾಗೂ ಇದ್ದೇ ಇರುತ್ತೆ ವೀಕ್ಷಕರೇ. ಈ ಸರ್ತಿ ಗುರು ಕರ್ಕಾಟಕ ರಾಶಿಗೆ ಬಂದಾಗ ಅದರ ಅಧಿಪತಿ ಚಂದ್ರ ಬಂದು ಅಲ್ಲಿಂದ ಅಷ್ಟಮದಲ್ಲಿ ಕುಂಭದಲ್ಲಿ ರಾಹು ಜೊತೆಯಲ್ಲಿರೋದ್ರಿಂದ ಆ ಗುರು ಸಂಚಾರ ಅಷ್ಟು ಇವಾಗ ಒಳ್ಳೆಯದಲ್ಲ. ಆಮೇಲೆ ಎಲ್ಲ ರಾಶಿಗಳಿಗೂ ಒಂದೇ ಪರಿಹಾರ ಇರುತ್ತೆ. ಇದು ಸಂಚಿಕೆಯ ಕಡೆಯ ಭಾಗದಲ್ಲಿ ನಾನು ತಿಳಿಸ್ತೀನಿ. ಈಗ ಮೇಷರಾಶಿ, ರಾಷ್ಟ್ರಾಧಿಪತಿ ಕುಜ ಸಪ್ತಮದಲ್ಲಿ ತೃತೀಯ ಷಷ್ಠ್ಯಾಧಿಪತಿ ಬುಧನ ಜೊತೆ ಇರೋದ್ರಿಂದ ಮೇಷರಾಶಿಯವರಿಗೆ ದೈಹಿಕ ದಾಂಪತ್ಯದಲ್ಲಿ ಅಸಮಾಧಾನ ಉಂಟಾಗುತ್ತೆ. ಯಾವಾಗಲೂ ತಿಳ್ಕೊಂಬಿಡಿ ವೀಕ್ಷಕರೇ, ಸಪ್ತಮದಲ್ಲಿ ಕುಜ ಇದ್ರೆ ಸಾಧಾರಣವಾಗಿ ಈ ದೈಹಿಕ ದಾಂಪತ್ಯ ಅಂತ ಹೇಳಿ ವೈಪರೀತ್ಯಗಳು ಹೋಗುತ್ತೆ. ಯದ್ವಾ ತದ್ವಾ ಆಗ್ಬೋದು ಅಥವಾ ಸಿಕ್ಕಾಪಟ್ಟೆ ವಿಚಿತ್ರವಾಗೂ ನಡ್ಕೋಬಹುದು. ಅಂದರೆ ಪತಿ ಅಥವಾ ಪತ್ನಿಯ ನಿರ್ಲಕ್ಷ್ಯದಿಂದ ಬೇಸರ ಉಂಟಾಗುತ್ತೆ. ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳು ಹೆಚ್ಚಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕು ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಚತುರ್ಥದಲ್ಲಿ ಗುರು ಸಂಚಾರದಿಂದ ತಾಯಿ ಜೊತೆ ಸಮಾಧಾನ, ತಾಯಿಯಿಂದ ಏನಾದರೂ ಆಸ್ತಿ ಅಥವಾ ಆರ್ಥಿಕ ಲಾಭ. ಆದರೆ ವೃತ್ತಿ ಜೀವನದಲ್ಲಿ ಬದಲಾವಣೆ, ಅನಿರೀಕ್ಷಿತ ಬದಲಾವಣೆ, ಸ್ವಲ್ಪ ಮಟ್ಟಿಗೆ ಡಿಪ್ರಮೋಷನ್ ಅಂತಾನೂ ಹೇಳ್ಬೋದು ಕೆಲವರಿಗೆ. ದ್ವಿತೀಯ ಸಪ್ತಮಾಧಿಪತಿ ಶುಕ್ರ ಪಂಚಮದಲ್ಲಿ ಅಗ್ನಿ ರಾಶಿಯಲ್ಲಿ ಅಂದರೆ ಸಿಂಹದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಮೇಷರಾಶಿಯವರ ಮಕ್ಕಳು ಸ್ವಲ್ಪ ಅಸಡ್ಡೆಯಿಂದ ಪೋಷಕರ ಹತ್ರ ನಡ್ಕೋಬಹುದು. ಮದುವೆ ವಿಷಯದಲ್ಲೂ ಕೂಡ ಎಡವಟ್ಟು, ಇದರಿಂದ ಮೇಷರಾಶಿಯ ಪೋಷಕರ ಮನಸ್ಸಿಗೆ ನೋವುಂಟಾಗುತ್ತೆ. ಪಂಚಮಾಧಿಪತಿ ರವಿ
ಷಷ್ಠದಲ್ಲಿರೋದ್ರಿಂದ ಮೇಷರಾಶಿಯ ಪೋಷಕರಿಗೆ ಅವರ ಮಕ್ಕಳೇ ಒಂಥರ ಸ್ವಲ್ಪ ಶತ್ರುಗಳ ಥರ ಆಗ್ಬೋದು. ಚತುರ್ಥಾಧಿಪತಿ ಚಂದ್ರ ರಾಹು ಜೊತೆ ಲಾಭದಲ್ಲಿರೋದ್ರಿಂದ ಆಸ್ತಿಯಿಂದ ಸ್ವಲ್ಪ ಲಾಭ ಉಂಟಾಗತ್ತೆ. ಕರ್ಮಸ್ಥಾನಾಧಿಪತಿ ಶನಿ ವ್ಯಯಸ್ಥಾನದಲ್ಲಿ ವಕ್ರಗತನಾಗಿರೋದ್ರಿಂದ ಸೂರ್ಯನ ದೃಷ್ಟಿಗೀಡಾಗಿರೋದ್ರಿಂದ ಹೊರ ದೇಶದಲ್ಲಿರೋ ಮೇಷರಾಶಿಯವರಿಗೆ ಅಲ್ಲಿನ ಸರ್ಕಾರದಿಂದ ಅಥವಾ ಅವ್ರ ಕೆಲಸ ಮಾಡುವಂಥ ಕಚೇರಿಯಿಂದ ತೊಂದರೆಗಳು ಉಂಟಾಗಿ ಒಂಥರ ಕೆಲಸದಲ್ಲಿ ಅವ್ಯವಸ್ಥೆ, ಶೇಕ್ ಅಂತ ಹೇಳ್ತೇವಲ್ಲ, ಆ ಥರ ಆಗುತ್ತೆ. ಇಷ್ಟು ಮೇಷರಾಶಿಯ ಫಲಾಫಲಗಳು. ಈಗ ವೃಷಭ. ರಾಷ್ಟ್ರಾಧಿಪತಿ ಶುಕ್ರ ಚತುರ್ಥದಲ್ಲಿ ಅಂದರೆ ಸಿಂಹದಲ್ಲಿ ಕೇತುಗ್ರಸ್ತನಾಗಿದ್ದಾನೆ. ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಯಾವುದೇ ಜಾತಕದಲ್ಲಿ ಇದು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಶುಕ್ರ ಸಿಂಹದಲ್ಲಿದ್ದರೆ ಅಫ್ಕೋರ್ಸ್ ಎವ್ರಿ ರೂಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಹೇಳ್ತಾ ಇರ್ತೀವಲ್ಲ, ಆ ಥರ ಇದು ಇರುತ್ತೆ. ಕೆಲವು ಕೇಸಸ್ಸಲ್ಲಿ ಸಾಧಾರಣವಾಗಿ ದಂಪತಿಗಳಲ್ಲಿ ಕಲಹ ಉಂಟಾಗುತ್ತೆ. ಒಬ್ಬರ ಮೇಲೊಬ್ಬರಿಗೆ ಇಲ್ಲದೆ ಇರೋ ಸಂದೇಹಗಳು ಹುಟ್ಟುತ್ತೆ. ಹಾಗೆಯೇ ಇನ್ನು ವೃಷಭ ರಾಶಿಯ ಮಕ್ಕಳ ಜಾತಕದಲ್ಲಿ ಶುಕ್ರ ಹಾಗೂ ಕೇತು ಅತಿ ಸಮೀಪದಲ್ಲಿದ್ದಾರೆ. ಮಕ್ಕಳು ಅಂತ ಹೇಳಿದಾಗ ನಾನು ಹೇಳೋದು 20 ವರ್ಷದ ಒಳಗಿನ ಮಕ್ಕಳಿಗೆ ಯೂರಿನರಿ ಆರ್ಗನ್ಗೆ ಸಂಬಂಧಪಟ್ಟ ಆರೋಗ್ಯದ ಸಮಸ್ಯೆ ಕೂಡ ಕಾಡಬಹುದು. ಈಗ ಸದ್ಯಕ್ಕೆ ವೃಷಭ ರಾಶಿಯವರಿಗೆ ಡಿಸೆಂಬರ್ 20ನೇ ತಾರೀಕಿನವರೆಗೂ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಗಲಭೆಗಳು, ಕಣ್ಣಿನ ಸೋಂಕು ಕೂಡ ಉಂಟಾಗಬಹುದು. ಒಳ್ಳೆ ವೈದ್ಯರ ಸಲಹೆ ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ಶುಕ್ರನಿಂದ ಸಪ್ತಮದಲ್ಲಿ ವ್ಯಯಾಧಿಪತಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ಮದುವೆ ವಿಷಯದಲ್ಲಿ ತಪ್ಪು ನಿರ್ಧಾರಗಳಿಂದ ಮನಸ್ಸಿಗೆ ವೇದನೆ ಉಂಟಾಗುತ್ತೆ. ಏನಾದರೆ ಅರ್ಜೆಂಟ್ ರಿಡಲ್ ಡಿಸಿಷನ್ ತೊಗೊಂಡ್ಬಿಟ್ಟು ಆಮೇಲೆ ಯಾಕಾದರೂ ಮಾಡೋದು ಅಂತ ಆ ಥರ ಸ್ಥಿತಿ ಉಂಟಾಗಬಹುದು. ಹಾಗೇನೆ ಶನಿ ಅಷ್ಟಮದಲ್ಲಿ ವಕ್ರನಾಗಿರೋದ್ರಿಂದ ವ್ಯಾಜ್ಯದಲ್ಲಿ ಇರುವಂಥ ಡೈವರ್ಸ್ ಕೇಸಸ್ಸು ಮತ್ತಷ್ಟು ಮುಂದಕ್ಕೆ ಹೋಗುತ್ತೆ ಅಥವಾ ಸ್ವಲ್ಪ ಅನಾನುಕೂಲವಾಗಿ ಪರಿವರ್ತಿಸಬಹುದು. ಖರ್ಚು ಹೆಚ್ಚು. ರಾಶಿಯಿಂದ ದಶಮದಲ್ಲಿ ಚಂದ್ರ ಹಾಗೂ ರಾಹು ಇದ್ದು ಚತುರ್ಥದಲ್ಲಿ ಶುಕ್ರ ಹಾಗೂ ಕೇತು ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಈ ರಾಶಿಯ ಹೋಟೆಲ್ ಉದ್ಯಮಿಗಳಿಗೆ ಸ್ವಲ್ಪ ಕಷ್ಟಕಾಲ. ಯಾವ ರೀತಿಯಲ್ಲಿ ಅಂದರೆ ಅವರು ಅಡುಗೆ ಮಾಡಿ ಇಟ್ಟಿರ್ತಾರಲ್ಲ ಅವರ ಕ್ಯಾಂಟೀನ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ, ಅದರಲ್ಲಿ ಏನಾದರೂ ಸ್ವಲ್ಪ ಕಲುಷಿತ ಮಿಕ್ಸ್ ಆಗಿ ಗೊತ್ತಿದ್ದೇನೋ ಅದು ಸ್ವಲ್ಪ ಅವ್ಯವಸ್ಥೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಷಷ್ಠದಲ್ಲಿ ಸಪ್ತಮಾಧಿಪತಿ ಕುಜ ಹಾಗೂ ಧನಸ್ಥಾನಾಧಿಪತಿ ರವಿ ಇರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯ ಏರುಪೇರಿರುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಉಳಿಯಲ್ಲ. ತೃತೀಯದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ರಕ್ಷಾ ಕವಚ ಅಂತ ಹೇಳ್ಬೋದು. ಇಷ್ಟು ವೀಕ್ಷಕರೇ ವೃಷಭ ರಾಶಿಯ ಫಲಾಫಲಗಳು. ಈಗ ಮಿಥುನ ರಾಶಿ ವೀಕ್ಷಕರೇ, ಜನ್ಮ ರಾಶಿಯನ್ನ ಗುರು ಬಿಡೋದ್ರಿಂದ ಮಿಥುನ ರಾಶಿಗೆ ಸ್ವಲ್ಪ ನಿರಾಳ. ನೀವು ಕೇಳಬಹುದು ಅದೇನು ಗುರು ಅಷ್ಟು ಕೆಟ್ಟವನ ಅಂತ. ಅದು ಯಾಕೋ ಗೊತ್ತಿಲ್ಲ ವೀಕ್ಷಕರೇ, ನಮ್ಮ ಗ್ರಂಥಗಳ ಆಧಾರಿತವಾಗಿ ನಾನು ಹೇಳೋದು. ಹಾಗೇನೆ ನನ್ನ 47 ವರ್ಷದ ಅನುಭವದಲ್ಲಿ ನಾನು ನೋಡಿದ ಜನ್ಮ ರಾಶಿ ಮೇಲೆ ಗುರು ಬಂದಾಗ ಜನ್ಮ ಗುರು ನರೋ ದುಃಖಂ, ಅದು ಯಾಕೆ ಅಂತ ಗೊತ್ತಿಲ್ಲ. ಸಪ್ತಮ ಕರ್ಮಸ್ಥಾನಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿದ್ದು ಅಲ್ಲಿಂದ ಕರ್ಮಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಕರ್ಮಸ್ಥಾನದಲ್ಲಿ 10ನೇ ಮನೆ. ನೌಕರಿ ಹಾಗೂ ಉದ್ಯಮದಲ್ಲೂ ಯಶಸ್ಸು ಸಿಗತ್ತೆ. ತೃತೀಯದಲ್ಲಿ ವ್ಯಯಾಧಿಪತಿ ಶುಕ್ರ ಕೇತು ಜೊತೆ ಇರೋದ್ರಿಂದ ಮಿಥುನ ರಾಶಿಯವರ ಅಕ್ಕ ಅಥವಾ ತಂಗಿಯರಿಂದ ಸ್ವಲ್ಪ ಮಟ್ಟಿಗೆ ಆಸ್ತಿ ವಿಷಯದಲ್ಲಿ ಮನಸ್ತಾಪಗಳು ಉಂಟಾಗಬಹುದು. ಚತುರ್ಥದಲ್ಲಿ ರವಿ ಹಾಗೂ ಚತುರ್ಥದ ಮೇಲೆ ವಕ್ರಶನಿ ದೃಷ್ಟಿ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಏರುಪೇರು, ತಾಯಿಗೆ ಸ್ವಲ್ಪ ಹೃದಯ ಸಂಬಂಧಿ ಏನಾದರೂ ತೊಂದರೆಗಳು ಉಂಟಾಗಬಹುದು. ಪಂಚಮದಲ್ಲಿ ರಾಷ್ಟ್ರಾಧಿಪತಿ ಬುಧ ಇರೋದು ಒಳ್ಳೆಯದೇ, ಹಣಕಾಸಿನ ಅನುಕೂಲ ಹೆಚ್ಚುತ್ತೆ. ಆದರೆ ಪಂಚಮದಲ್ಲಿ ಷಷ್ಠ್ಯಾಧಿಪತಿ ಕುಜ ಕೂಡ ಇರೋದ್ರಿಂದ ಮಿಥುನ ರಾಶಿಯವರ ಗರ್ಭಿಣಿಯರಿಗೆ ಹೊಟ್ಟೆ ಭಾಗಕ್ಕೆ ಪೆಟ್ಟಾಗುವಂಥ ಸಾಧ್ಯತೆ ಅನಿರೀಕ್ಷಿತವಾಗಿ ಉಂಟಾಗಬಹುದು. ಎಲ್ಲೋ ತಗಲ್ಸ್ಕೊಳ್ಳೋದು, ಡ್ಯಾಶ್ ಹೊಡೆಯೋದು, ಈ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಪಿತೃಸ್ಥಾನದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ತಂದೆಯ ಮನಸ್ಥಿತಿ ನಿಯಂತ್ರಣ ತಪ್ಪಬಹುದು. ಅಂದರೆ ತಂದೆ ಮೂಡ್ ಸ್ವಿಂಗ್ಸ್ ಚೇಂಜ್ ಆಗ್ಬೋದು, ತಂದೆ ಕಂಟ್ರೋಲ್ ಇಲ್ಲದೆ ಆಗ್ಬೋದು, ಅದರಿಂದ ಮನಸ್ಸಿಗೆ ಬೇಸರಗಳಾಗ್ಬೋದು. ಈ ರಾಶಿಯ ತಂದೆಯಂದ್ರೀಗ ಪ್ರತ್ಯೇಕವಾಗಿ ಬಾತ್ರೂಮ್ ಇಂಥ ಸ್ಥಳಗಳಲ್ಲಿ ಜಾರು ಬಿದ್ದು ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಕರ್ಮಸ್ಥಾನದಲ್ಲಿ ವಕ್ರಶನಿ ಎದುರು ರವಿಯೂ ಇರೋದ್ರಿಂದ ಮಿಥುನ ರಾಶಿಯ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗೆ ಸ್ವಲ್ಪ ಎಡವಟ್ಟು ಉಂಟಾಗುತ್ತೆ. ಏನೋ ತಪ್ಪು ಕೆಲಸಗಳು ಮಾಡಿ ತೊಂದರೆಗಳು ಉಂಟಾಗಬಹುದು.
ಇಷ್ಟು ವೀಕ್ಷಕರೇ ಮಿಥುನ ರಾಶಿಯ ಫಲಾಫಲಗಳು. ಈಗ ಕಟಕ ರಾಶಿ. ಜನ್ಮ ರಾಶಿಗೆ ಗುರು ಪ್ರವೇಶ. ಆವಾಗಲೇ ಹೇಳಿದಂಗೆ ಜನ್ಮಗುರು ನರೋದುಃಖಂ. ಕೆಲವು ವಿಷಯಗಳಿಗೆ ಒಳಿತು, ಕೆಲವು ವಿಷಯಗಳಿಗೆ ಕೆಡುಕು. ಹಾಗೆಯೇ ರಾಶ್ಯಾಧಿಪತಿ ಚಂದ್ರ ಅಷ್ಟಮದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ, ಅಂದರೆ ಕರ್ಕಾಟಕ ರಾಶಿಯಿಂದ 8ನೇ ಮನೆಯಲ್ಲಿ, ಕಟಕ ರಾಶಿಯವರ ಆರೋಗ್ಯದಲ್ಲಿ ಅನಿರೀಕ್ಷಿತವಾಗಿ ಏರುಪೇರಾಗ್ಬೋದು, ಸೋಂಕುಗಳು, ಇನ್ಫೆಕ್ಷನ್ಸ್ ಅಂತ ಉಂಟಾಗ್ಬೋದು, ಮತ್ತು ಎಡಗಣ್ಣಲ್ಲಿ ಏನಾದರೂ ಸಮಸ್ಯೆ ಉಂಟಾಗ್ಬೋದು, ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗ್ಬೋದು, ಕೀಟಗಳಿಂದ ಕಚ್ಚಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಶುಕ್ರ ಕೂಡ ಕೇತುಗ್ರಸ್ತನಾಗಿರೋದ್ರಿಂದ ಕಟಕ ರಾಶಿಯ ತಾಯಿಯಂದ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಬಹುದು. ಕಟಕ ರಾಶಿಯ ಅಮೂಲ್ಯ ವಸ್ತುಗಳು, ಅಂದರೆ ಅವರು ಲ್ಯಾಪ್ಟಾಪು, ಒಡವೆಗಳು, ಹಣ ಈ ಥರ ಇಟ್ಕೊಂಡಿರ್ತಾರಲ್ಲ, ಈ ರೀತಿ ನಿರ್ಲಕ್ಷ್ಯದಿಂದ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಶುಕ್ರ ವಾಹನಕಾರಕ. ಹೀಗಾಗಿ ಕಟಕ ರಾಶಿಯವರು ಕಾರಲ್ಲಿ ಏನಾದರೂ ವಸ್ತುಗಳು, ಹಣ ಈ ರೀತಿ ಇಟ್ಟಿದ್ರೆ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ತೃತೀಯದಲ್ಲಿ ರವಿ, ಅದರ ಮೇಲೆ ವಕ್ರಶನಿ ದೃಷ್ಟಿ ಇದ್ದರೆ ಕಟಕ ರಾಶಿಯವರ ಒಡ ಹುಟ್ಟದವರ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಯಾವಾಗಲೂ ಶನಿ ಈ ಥರ ದೃಷ್ಟಿ ಹಾಕಿದಾಗ, ಅದರಲ್ಲೂ ಶತ್ರು ಮೇಲೆ, ಸೂರ್ಯನ ಮೇಲೆ ಹಾಕಿದಾಗ, 3ನೇ ಮನೆ ಹಾಕಿದಾಗ ಒಂಥರ ವಿಚಿತ್ರವಾಗಿ ಕೆಲಸ ಮಾಡ್ತಾನೆ. ದುಃಖಂ ದಿನೇಶ್ ಆತ್ಮಜಃ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ. ಚತುರ್ಥದಲ್ಲಿ ತೃತೀಯ ವ್ಯಯಾಧಿಪತಿ ಬುಧ ಹಾಗೂ ಕುಜ ಇರೋದ್ರಿಂದ ಕರೆಂಟ್, ಅಂದರೆ ವಿದ್ಯುತ್ತಿಂದ ತೊಂದರೆ ಉಂಟಾಗ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಗ್ರಂಥಗಳೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಬರೆದಿರೋದು. ಮಹರ್ಷಿಗಳು ಭಾಳ ಜ್ಞಾನವಂತರು. ಆಮೇಲೆ ಕರೆಂಟ್ ಅನ್ನೋದು ಮೊನ್ನೆ ಯಾರೋ ಮೈಕಲ್ ಫ್ಯಾರಡೆ ಕಂಡುಹಿಡಿದು ಅಂತ ಹೇಳೋದು ತಪ್ಪಾಗುತ್ತೆ. ನಮ್ಮ ಋಷಿ ಮನೆಗಳಿಗೆ ಸಾವಿರಾರು ವರ್ಷಗಳಿಂದನೇ ಅದ್ರ ಬಗ್ಗೆ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಶ್ಲೋಕ ಕೂಡ ಆಗಾಕೊಂಡು ಹೇಳಿದ್ದೀನಿ. ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಪಿತೃಸ್ಥಾನದಲ್ಲಿ ವಕ್ರಶನಿ, ಹಾಗೇನೆ ಪಿತೃಕಾರಕ ರವಿಯ ಮೇಲೆ ಶನಿ ದೃಷ್ಟಿ. ಹೀಗಾಗಿ ಕಟಕ ರಾಶಿಯ ತಂದೆ ಅಂದ್ರಿಗೂ ಸ್ಟ್ರೆಸ್ ಹಾಗೂ ನಿದ್ರಾಹೀನತೆ ಕೂಡ ಉಂಟಾಗುತ್ತೆ. ಆದರೂ ಭಾಗ್ಯಾಧಿಪತಿ ಗುರು ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಆ ಜನ್ಮಗುರು ನರೋದುಃಖ ಪೂರ್ತಿ ಅಪ್ಲೈ ಆಗೋದಿಲ್ಲ. ಇದು ಕೂಡ ಒಂದು ಅದ್ಭುತವಾದಂಥದ್ದು ರಕ್ಷಾ ಕವಚ ಅಂತ ಉಂಟಾಗತ್ತೆ. ಸೊ ಹೀಗಾಗಿ ಸ್ವಲ್ಪ ಅವರು ಜಾಗ್ರತೆ ವಹಿಸಿದ್ರೆ ಈ ಕೆಡಕುಗಳಿಂದ ದೂರ ಆಗ್ಬೋದು, ಆಮೇಲೆ ಸಮಾಧಾನವಾಗಿರ್ಬೋದು. ಇಷ್ಟು ಕಟಕ ರಾಶಿಯ ಫಲಾಫಲಗಳು. ಈಗ ಸಿಂಹ ರಾಶಿಯಲ್ಲಿ ಕರ್ಮಸ್ಥಾನಾಧಿಪತಿ ಶುಕ್ರ ಹಾಗೂ ಕೇತು ಸೇರಿದ್ರೆ ವೃತ್ತಿ ಜೀವನದಲ್ಲಿ, ಅಂದರೆ ನೌಕರಿ ಆಗಲಿ ಅಥವಾ ಉದ್ಯಮಿಗಳಾಗಲಿ, ಅವ್ಯವಸ್ಥೆ ಹೆಚ್ಚಾಗುತ್ತೆ ವೀಕ್ಷಕರೇ. ಅಂದರೆ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಲ್ಲ, ಆಪಾದನೆಗಳು, ಯಾರೋ ಕೆಲಸ ಮಾಡೋದಕ್ಕೆ ನಮ್ಮ ಮೇಲೆ ಒಂಥರ ಬ್ಲೇಮ್ ಬರೋದು, ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ. ರಾಶ್ಯಾಧಿಪತಿ ರವಿ ದ್ವಿತೀಯದಲ್ಲಿ ವಕ್ರಶನಿ ಎದುರುಗಿದ್ರೆ ಸ್ವಲ್ಪ ಮುಖದಲ್ಲಿ ಗುಳ್ಳೆಗಳು, ಸೂರ್ಯ ಒಂದು ಪಿತ್ತವನ್ನು ಸೂಚಿಸ್ತಾನೆ. ಸ್ವಲ್ಪ ದಂತ ಸಮಸ್ಯೆ ಕೂಡ ಈ ರೀತಿ ಇರುತ್ತೆ. ಇನ್ನು ಸಪ್ತಮದಲ್ಲಿ ವ್ಯಯಾಧಿಪತಿ ಚಂದ್ರ ಇರೋದ್ರಿಂದ ಸಿಂಹ ರಾಶಿಯವರ ಪತಿ ಅಥವಾ ಪತ್ನಿಗೆ ವಿಪರೀತ ಖರ್ಚು ಇರುತ್ತೆ. ಹಣದ ಸಮಸ್ಯೆ ಕೂಡ ಉಂಟಾಗಬಹುದು. 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಗುರು ಇರೋದ್ರಿಂದ ಅಷ್ಟು ಶುಭ ಅಲ್ಲ. ತೃತೀಯದಲ್ಲಿ ಕುಜ ಹಾಗೂ ಬುಧ ಇದ್ರೆ ಕತ್ತು ಹಾಗೂ ಭುಜಗಳಲ್ಲಿ ಸ್ವಲ್ಪ ಚುಚ್ಚುವಂಥ ಅನುಭವ, ಫ್ರೋಸನ್ ಶೋಲ್ಡರು ಅಥವಾ ಸ್ಪಾಂಡಿಲೈಟಿಸ್ ಪೇನ್ ಬರ್ತಲ್ಲ, ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇಷ್ಟು ಸಿಂಹ ರಾಶಿಯ ಫಲಗಳು. ಈಗ ಕನ್ಯಾ ರಾಶಿ. ವ್ಯಯಾಧಿಪತಿ ರವಿ ರಾಶಿಯಲ್ಲಿದ್ದರೆ ಹಣ ಉಳಿಸ್ಕೊಳ್ಳೋದು ಕಷ್ಟ, ಏನಾದರೂ ಖರ್ಚು ಬರ್ತಾನೆ ಇರುತ್ತೆ. ಹಾಗೇನೆ ಸಪ್ತಮದಲ್ಲಿ ವಕ್ರಶನಿ ಇದ್ದರೆ ಖಂಡಿತವಾಗಿ ಮದುವೆ ಪ್ರಯತ್ನಗಳು ಮುಂದೂಡಿ, ಇಲ್ಲದಿದ್ದರೆ ವರ ಅಥವಾ ವಧು ನಿಶ್ಚಯದಲ್ಲಿ ತಪ್ಪು ನಿರ್ಧಾರ ಅಥವಾ ವಂಚನೆ ಕೂಡ ಕಟ್ಟಿಟ್ಟ ಬುತ್ತಿ ಅಂತ. ದ್ವಿತೀಯದಲ್ಲಿ ಕರ್ಮಸ್ಥಾನಾಧಿಪತಿ ಹಾಗೂ ರಾಶ್ಯಾಧಿಪತಿ ಬುಧ ಇರೋದ್ರಿಂದ ವೃತ್ತಿಗೆ ಹಾಗೂ ಹಣಕಾಸಿನ ಆಗಮನದ ವಿಷಯಕ್ಕೆ ಅದು ಒಳ್ಳೆಯದೇ. ಆದರೂ ಈಗಾಗಲೇ ಹೇಳಿದ ಹಾಗೆ ಖರ್ಚು ಕೂಡ ಹೆಚ್ಚಾಗಿರುತ್ತೆ. ಎಷ್ಟು ಬರುತ್ತೋ ಅದಕ್ಕಿಂತ ಜಾಸ್ತಿ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ದ್ವಿತೀಯದಲ್ಲಿ ತೃತೀಯ ಅಷ್ಟಮಾಧಿಪತಿ ಕುಜ ಅಷ್ಟಮ ದೃಷ್ಟಿ ಹಾಕಿರೋದ್ರಿಂದ ಬಾಯಿ ಅಥವಾ ಮೂಳೆಗಳಿಗೆ, ಮಾಂಸಖಂಡಗಳಿಗೆ ಸಂಬಂಧಪಟ್ಟ ಹಾಗೆ ಶಸ್ತ್ರಚಿಕಿತ್ಸೆ ಸಾಧ್ಯ ಆಗ್ಬೋದು. ಚಿಕ್ಕದಾಗಿರ್ಬೋದು, ಸ್ವಲ್ಪ ದೊಡ್ಡದಾಗೂ ಇರ್ಬೋದು. ಲಾಭಾಧಿಪತಿ ಚಂದ್ರ ಷಷ್ಠದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಶತ್ರುಗಳಿಂದ ಹಣ ಲಾಭ. ಏಕಾದಶದಲ್ಲಿ ಗುರು ಉಚ್ಚನಾಗಿರೋದ್ರಿಂದ
ಅಂತಿಮದಲ್ಲಿ ಕಷ್ಟ ನಿವಾರಣೆ ಹಾಗೂ ಜಯ. ಇಷ್ಟು ಕನ್ಯಾ ರಾಶಿಯ ಫಲಗಳು. ಈಗ ತುಲಾ ರಾಶಿ. ರಾಶಿಯಾಧಿಪತಿ ಶುಕ್ರ ಲಾಭದಲ್ಲಿರೋದ್ರಿಂದ ದುಡ್ಡು ಕಾಸಿನ ವಿಷಯಕ್ಕೆ ಒಳ್ಳೆಯದೆ. ಆದರೆ ಅಲ್ಲಿ ಕೇತು ಕೂಡ ಇರೋದ್ರಿಂದ ಖರ್ಚುಗಳು ಹೆಚ್ಚು. ಎಷ್ಟೇ ಹಣ ಬಂದರೂ ಅದು ನಿಲ್ಲೋದಿಲ್ಲ. ಪಂಚಮದಲ್ಲಿ ಚಂದ್ರ ಹಾಗೂ ರಾಹು ಇದ್ರೆ ತುಲಾ ರಾಶಿಯ ಅವಿವಾಹಿತರು ಪ್ರೇಮ ಪ್ರಸಂಗದಲ್ಲಿ ಬಿದ್ದು ಸ್ವಲ್ಪ ವಂಚನೆಗೂ ಈಡಾಗಬಹುದು. ಮನೆಯಲ್ಲಿ ವಾತಾವರಣ ಸ್ವಲ್ಪ ಕೆಡುತ್ತೆ. ಈ ವಿಷಯದಲ್ಲಿ ಪ್ರತ್ಯೇಕವಾಗಿ ತುಲಾ ರಾಶಿಯ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆ ವಹಿಸಬೇಕು. ಪೋಷಕರು ಅವರ ತುಲಾ ರಾಶಿಯ ವಿದ್ಯಾರ್ಥಿಗಳ ಮಕ್ಕಳ ಮೇಲೆ ಹೆಚ್ಚಿನ ಗಮನ ಇಟ್ಕೊಂಡಿದ್ರೆ ಬಹಳ ಒಳ್ಳೆಯದು. ಷಷ್ಠದಲ್ಲಿ ವಕ್ರಶನಿ ಇರೋದು ಒಳ್ಳೆಯದು. ದಶಮಕ್ಕೆ ಗುರು ಕಾಲಿಟ್ಟಿರೋದ್ರಿಂದ ಈ ರಾಶಿಯ ನೌಕರಿಯಲ್ಲಿರೋರಿಗೆ ಅನ್ಎಕ್ಸ್ಪೆಕ್ಟೆಡ್ ಟ್ರಾನ್ಸ್ಫರ್ಸ್, ಯಾವಾಗಲೂ ನಾವು ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ, ಅದಾಗಬಹುದು. ಇನ್ನು ರವಿ ಹಾಗೂ ಶನಿಯ ಸ್ಥಾನಗಳಿಂದ ಪ್ರತ್ಯೇಕವಾಗಿ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರುಗಳಾಗ್ತಾ ಇರುತ್ತೆ. ಮತ್ತೆ ನಿಯಂತ್ರಣಕ್ಕೆ ಬರುತ್ತೆ, ಮತ್ತೆ ಏರುಪೇರಾಗ್ತಾ ಇರುತ್ತೆ. ಸರಿಯಾಗಿರೋ ವೈದ್ಯರಿಗೆ ತೋರಿಸ್ಕೊಂಡು ಆ ವೈದ್ಯರ ಸಲಹೆ ಪಡ್ಕೊಳ್ಳಿ. ಇಷ್ಟು ತುಲಾ ರಾಶಿಯ ಫಲಗಳು. ವೃಶ್ಚಿಕ. ರಾಷ್ಟ್ರಾಧಿಪತಿ ಹಾಗೂ ಷಷ್ಠ್ಯಾಧಿಪತಿ ಕುಜ ವ್ಯಯಸ್ಥಾನದಲ್ಲಿ ಅಷ್ಟಮಾಧಿಪತಿ ಬುಧನ ಜೊತೆ ಇರೋದ್ರಿಂದ ವೃಶ್ಚಿಕ ರಾಶಿಯವರ ಆರೋಗ್ಯ ಏರುಪೇರುಂಟಾಗುತ್ತೆ. ಸೊಂಟ ನೋವು, ಮೈಕೈ ನೋವು, ಮೂಳೆಗಳ ನೋವು, ನರ ದೌರ್ಬಲ್ಯ ಈ ರೀತಿ ಕಾಡ್ತಾ ಇರಬಹುದು. ಪದೇ ಪದೇ ಆಸ್ಪತ್ರೆ ಖರ್ಚು. ಚತುರ್ಥದಲ್ಲಿ ಅಂದರೆ ಮಾತೃಸ್ಥಾನದಲ್ಲಿ ಚಂದ್ರ ಅಂದರೆ ಮಾತೃಕಾರಕ. ಇಲ್ಲೂ ಅಪ್ಲೈ ಆಗುತ್ತೆ ವೀಕ್ಷಕರೇ, ಕಾರಕೋ ಭಾವನಾಶಾಯ ಅಂತ ಹೇಳೋ ಹಾಗೆ ವೃಶ್ಚಿಕ ರಾಶಿಯವರ ತಾಯಿಯ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಪಂಚಮದಲ್ಲಿ ವಕ್ರಶನಿ ಹಾಗೂ ಶನಿಯ ಮೇಲೆ ರವಿ ದೃಷ್ಟಿ. ಇಲ್ಲೂ ಸಹ ವೃಶ್ಚಿಕ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಕರ್ಮಸ್ಥಾನದಲ್ಲಿ ಶುಕ್ರ ಹಾಗೂ ಕೇತು ಈ ರಾಶಿಯ ಸಿನಿಮಾ ರಂಗದವರಿಗೆ ಅಷ್ಟು ಶುಭವಲ್ಲ. ಆದರೂ ರಾಶಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಸ್ವಲ್ಪ ದೈವಾರಾಧನೆಯಿಂದ ಕಷ್ಟಗಳ ಪ್ರಮಾಣ ತಗ್ಗಿಸ್ಕೋಬಹುದು. ಇಷ್ಟು ವೃಶ್ಚಿಕ ರಾಶಿಯ ಫಲಾಫಲಗಳು. ಈಗ ಧನುರಾಶಿ. ರಾಶಿಯಾಧಿಪತಿ ಗುರು ಇಷ್ಟು ದಿನ ಶುಭ ಸ್ಥಾನದಲ್ಲಿದ್ದ, ಅಂದರೆ ಅಲ್ಲಿಂದ ಸಪ್ತಮ ಸ್ಥಾನದಲ್ಲಿದ್ದ. ಈಗ ಗುರು ಅಷ್ಟಮಕ್ಕೆ ಕಾಲಿಟ್ಟಿರೋದು ಅಷ್ಟು ಒಳ್ಳೆಯದಲ್ಲ ವೀಕ್ಷಕರೇ. ಧನುರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು. ಕೆಲವರಿಗೆ ಸ್ಪೆಸಿಫಿಕ್ ಆಗಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ತೃತೀಯದಲ್ಲಿ ಅಷ್ಟಮಾಧಿಪತಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ಧನುರಾಶಿಯ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಅಷ್ಟು ಕ್ಷೇಮವಲ್ಲ. ಒಡ ಹುಟ್ಟಿದವರಿಗೆ ಅಪಘಾತದ ಸಾಧ್ಯತೆ ಸೂಚನೆ ಇದೆ. ಇದರಿಂದ ಇವರಿಗೆ ಮನಸ್ಸಿಗೆ ನೋವು ಹಾಗೂ ದುಃಖ ಉಂಟಾಗಬಹುದು. ಚತುರ್ಥದಲ್ಲಿ ವಕ್ರಶನಿ, ರಾಶಿಯ ಮೇಲೆ ದೃಷ್ಟಿ, ಎಲ್ಲ ಕೆಲಸಗಳು ಅಡೆತಡೆಗಳು, ವಿಳಂಬ ಹಾಗೂ ದೇಹಕ್ಕೆ ಭಾರ. ಪಿತೃಸ್ಥಾನದಲ್ಲಿ ಷಷ್ಠ್ಯಾಧಿಪತಿ ಶುಕ್ರ ಹಾಗೂ ಕೇತು ಇದ್ರೆ ಯಾರ ಜಾತಕದಲ್ಲಿ ಕುಜ, ರಾಹು ಅಥವಾ ಕೇತು ದಶೆಗಳು ನಡೀತಿದ್ರೆ, ಈ ಗ್ರಹಗಳು ಅಶುಭ ಸ್ಥಾನಗಳಲ್ಲಿದ್ರೆ ತಂದೆಯ ಜೊತೆ ಆಸ್ತಿ ವಿಷಯಕ್ಕೆ ವ್ಯಾಜ್ಯ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಭಾಗ್ಯಾಧಿಪತಿ ರವಿ ಕರ್ಮಭಾವದಲ್ಲಿರೋದು ಒಳ್ಳೆಯದೇ. ವೃತ್ತಿಯಲ್ಲಿ ಸಾಧನೆ, ಆದರೂ ಶನಿ ದೃಷ್ಟಿಯಿಂದ ಅಷ್ಟೇ ಶ್ರಮ ಹಾಗೂ ಮುಜುಗರ. ಹಾಗೇನೆ ಬುಧ ಹಾಗೂ ಕುಜ ಲಾಭದಲ್ಲಿರೋದ್ರಿಂದ ಸಂಪಾದನೆ ಇರುತ್ತೆ, ಲಾಭನೂ ಬರುತ್ತೆ. ಇಷ್ಟು ಧನುರಾಶಿಯ ಫಲಾಫಲಗಳು. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಒಂದು ಬೋನಸ್ ಏನಂದ್ರೆ, ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಇರೋದ್ರಿಂದ ಕಷ್ಟಗಳನ್ನು ಸುಲಭವಾಗಿ ದಾಟುವಂಥ ಸಾಮರ್ಥ್ಯ ಇರುತ್ತೆ. ಸಪ್ತಮಾಧಿಪತಿ ಚಂದ್ರ ದ್ವಿತೀಯದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಚಿಂತೆಗಳು ಹೆಚ್ಚಾಗುತ್ತೆ. ಅಂದರೆ ಇವು ಅನ್ಜಸ್ಟಿಫೈಡ್ ಚಿಂತೆಗಳು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ. ಅಂದರೆ ತಲೆ ತುಂಬ ಇಲ್ದಿರೋ ಯೋಚನೆಗಳು. ಸಪ್ತಮದಲ್ಲಿ ಗುರು ಕಾಲಿಡೋದು ಒಂದು ಬ್ಲೆಸ್ಸಿಂಗ್. ಕೆಲವು ನಿಂತಿರೋ ಕೆಲಸಗಳು ಬೇಗ ಮುಗಿಯುತ್ತೆ. ಹಾಗೇನೆ ಕೆಲ ಇಷ್ಟಾರ್ಥಗಳು ಈಡೇರುತ್ತೆ. ಅಂದರೆ ಪಂಚಮಾಧಿಪತಿ ಶುಕ್ರ ಅಷ್ಟಮದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಮಕರ ರಾಶಿಯವರ ಮಕ್ಕಳು ಬಹಳ ಜಾಗ್ರತೆ ವಹಿಸಬೇಕು. ಒಂದು ಕಡೆ ಏನಾದರೂ ಸಣ್ಣ ಪುಟ್ಟ ಸೋಂಕುಗಳು, ಇನ್ನೊಂದು ಕಡೆ ಮೈಯಿಗೆ ಪೆಟ್ಟಾಗೋದು, ವಾಹನ ಅಪಘಾತದ ಸಾಧ್ಯತೆ ಕೂಡ ಇರುತ್ತೆ.
ಪಿತೃಸ್ಥಾನದಲ್ಲಿ ರವಿ ಇದ್ದು ಅದರ ಮೇಲೆ ವಕ್ರಶನಿ ದೃಷ್ಟಿ ಇದ್ರೆ ತಂದೆ ಆರೋಗ್ಯದಲ್ಲಿ ಏರುಪೇರು, ಹಾಗೆಯೇ ತಂದೆಗೆ ದೈಹಿಕ ದಣಿವು ವಿಪರೀತ ಹೆಚ್ಚಾಗ್ತಾ ಬರುತ್ತೆ. ಇನ್ನು ಪಿತೃಸ್ಥಾನಾಧಿಪತಿ ಬುಧ ದಶಮದಲ್ಲಿರೋದ್ರಿಂದ ತಂದೆ ಕೀರ್ತಿ ಹಾಗೂ ಪ್ರತಿಷ್ಠೆ ಹೆಚ್ಚುತ್ತೆ. ತಂದೆಯಿಂದ ದೊಡ್ಡ ಮೊತ್ತದ ನೆರವು. ಇನ್ನು ಕರ್ಮಸ್ಥಾನದಲ್ಲಿ ಕುಜ ಇದ್ದು ಕುಜನ ದೃಷ್ಟಿ ರಾಶಿಯ ಮೇಲಿರೋದ್ರಿಂದ ಮಕರ ರಾಶಿಯವರು ಕೂಡ ಬಹಳ ಸ್ಟ್ರೆಸ್ ಆಗ್ತಾ ಇರುತ್ತೆ, ದಣಿವು ಉಂಟಾಗ್ತಾ ಇರುತ್ತೆ. ಅಂದರೆ ಫಿಸಿಕಲ್ ಮೆಂಟಲ್ ಸ್ಟ್ರೇನ್ ಅಂತ ಹೇಳ್ತೀವಲ್ಲ, ಆ ಥರ ಮೆಂಟಲ್ಗಿಂತ ಫಿಸಿಕಲ್ ಸ್ಟ್ರೇನ್ ಇರುತ್ತೆ. ಹಾಗೆಯೇ ಪದೇ ಪದೇ ತಲೆನೋವು, ಸೈನಸ್ ತಲೆನೋವು, ಮೈಗ್ರೇನ್ ತಲೆನೋವು ಈ ರೀತಿ ಕಾಡ್ಬೋದು. ನಾನು ಈಗಾಗಲೇ ಹೇಳಿರೋ ಹಾಗೆ ಶನಿಯ ಶುಭ ಸ್ಥಾನದಿಂದ ಅಂತಿಮದಲ್ಲಿ ಅವರು ಅನ್ಕೊಂಡಿದ್ದ ಕೆಲಸಗಳು ಮುಗಿಯುತ್ತೆ, ಹಾಗೆಯೇ ಒಳ್ಳೆಯದಾಗುತ್ತೆ. ಇಷ್ಟು ಮಕರ ರಾಶಿಯ ಫಲಾಫಲಗಳು. ಈಗ ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ಸಮಾಧಾನ ಕಡಿಮೆ ಇರುತ್ತೆ. ಹಾಗೆಯೇ ರಾಶಿಯಲ್ಲಿ ಷಷ್ಠ್ಯಾಧಿಪತಿ ಚಂದ್ರನು ಇರೋದ್ರಿಂದ ಪದೇ ಪದೇ ಶೀತ ಹಾಗೂ ಜ್ವರ. ರಾಷ್ಟ್ರಾಧಿಪತಿ ಶನಿ ದ್ವಿತೀಯದಲ್ಲಿ ವಕ್ರ ಇದ್ರೆ ಸಂಪಾದನೆಗೇನೋ ಬಹಳ ಒಳ್ಳೆಯದೇ. ಆದರೆ ಇದು ಸಾಡೆ ಸದ್ಯ ಕಡೆಯ ಭಾಗ ಇರೋದ್ರಿಂದ, ಹಾಗೇನೆ ಶನಿ ವ್ಯಯಾಧಿಪತಿಯೂ ಆಗಿರೋದ್ರಿಂದ ಖರ್ಚು ಕೂಡ ಅಷ್ಟೇ ಇರುತ್ತೆ. ರಾಷ್ಟ್ರಾಧಿಪತಿ ಶನಿ ದ್ವಿತೀಯದಲ್ಲಿ ವಕ್ರ ಶನಿ ಮೇಲೆ ಸಪ್ತಮಾಧಿಪತಿ ರವಿ ದೃಷ್ಟಿ ಇರೋದ್ರಿಂದ ತಂದೆ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಕುಂಭರಾಶಿಯವರಿಗೆ ಪತಿ ಅಥವಾ ಪತ್ನಿಯಿಂದ ಸಹಕಾರ ಸಿಗೋದಿಲ್ಲ, ಅಂದರೆ ಕೋಆಪರೇಷನ್ ಅಂತ ಇರೋದಿಲ್ಲ ಕಷ್ಟಗಳಲ್ಲಿ. ಹಾಗೆಯೇ ಕುಂಭರಾಶಿಯ ಪಾದಗಳ ಮೇಲೆ ಸ್ವಲ್ಪ ಕಪ್ಪು ಕಪ್ಪು ಚುಕ್ಕೆಗಳು ವಿಚಿತ್ರವಾಗಿ ಕಾಣಿಸ್ಕೋಬಹುದು. ಯಾರಾದರೂ ಒಳ್ಳೆ ಡರ್ಮಟಾಲಜಿಸ್ಟ್ ತೋರಿಸ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಮಚ್ಚೆಗಳ ಥರನೂ ಕಾಣಿಸ್ಕೋಬಹುದು. ಒಳ್ಳೆಯ ವೈದ್ಯರ ಸಲಹೆ ಪಡ್ಕೋಬೇಕು. ಗುರು ಷಷ್ಠಕ್ಕೆ ಪ್ರವೇಶ, ಹೀಗಾಗಿ ಕಷ್ಟಗಳು ಹೆಚ್ಚು. ಸಪ್ತಮದಲ್ಲಿ ಶುಕ್ರ ಹಾಗೂ ಕೇತು, ಸಂಸಾರದಲ್ಲಿ ಅಸಮಾಧಾನ, ಮೂರನೇ ವ್ಯಕ್ತಿಯಿಂದ ತಪ್ಪು ಕಲ್ಪನೆಗಳು. ಅಷ್ಟಮ ರವಿಯಿಂದ ಸ್ವಲ್ಪ ಪೈಲ್ಸ್ ತರಹ ಕಾಣಿಸ್ಕೋಬಹುದು. ಪಂಚಮಾಧಿಪತಿ ಬುಧ ನವಮದಲ್ಲಿ ಕುಜನ ಜೊತೆ ಇರೋದ್ರಿಂದ ಕುಂಭ ರಾಶಿಯವರ ಮಕ್ಕಳ ಆರೋಗ್ಯ ಪದೇ ಪದೇ ಏರುಪೇರಾಗ್ತಾ ಇರುತ್ತೆ. ಇಷ್ಟು ವೀಕ್ಷಕರೇ ಕುಂಭ ರಾಶಿಯ ಫಲಾಫಲಗಳು. ಈಗ ಮೀನ ಜನ್ಮ ರಾಶಿಯ ಮೇಲೆ ಶನಿ ಇರೋದು ಕೆಲವು ವಿಷಯ ಒಳ್ಳೆಯದಲ್ಲ, ಕೆಲವು ವಿಷಯ ಖಂಡಿತ ಒಳ್ಳೆಯದು. ಯಾವಾಗಲೂ ಒಂದು ತಿಳ್ಕೊಂಬಿಡಿ ವೀಕ್ಷಕರೇ, ಶನಿನೆಲ್ಲದಕ್ಕೂ ಕೆಟ್ಟದ್ದು ಅಂತ ಹೇಳೋಕ್ಕಾಗೋದಿಲ್ಲ. ಜನ್ಮ ರಾಶಿ ಮೇಲೆ ಬಂದಾಗ ಸ್ವಲ್ಪ ನಮಗೆ ನಿಜಾಂಶಗಳು ತಿಳಿಯುತ್ತೆ. ನಾವೇನು ತಪ್ಪು ಅಂತ ಅಂದ್ಕೊಂಡಿರ್ತೀವೋ ಅದು ಸರಿ ಅಂತ ಅನ್ಸುತ್ತೆ, ಏನು ಸರಿ ಅಂತ ಅಂದ್ಕೊಂಡಿರ್ತೋ ಅದು ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಸ್ಥಿರತೆ ಕೊಡುತ್ತೆ. ಜನರಲಾಗಿ ಸಾಧಾರಣವಾಗಿ ಯಾರಾದ್ರೂ ಲಗ್ನದಲ್ಲಿ ಶನಿ ಇದ್ದರೆ, ಒಳ್ಳೆಯ ರೀತಿಯಲ್ಲಿದ್ದರೆ ಅವ್ರೊಂಥರ ಸ್ಟೆಬಿಲಿಟಿ ಅಂತ ಬರುತ್ತೆ. ಇಲ್ಲ ನೆಗೆಟಿವ್ ಆಗಿದ್ರೆ ಸೋಮಾರಿತನ ಜಾಸ್ತಿ ಆಗುತ್ತೆ. ಏನಾದರೂ ಮನಸ್ಸಿಗೆ ಸ್ವಲ್ಪ ಬೇಸರಗಳಾಗ್ತಾ ಇರುತ್ತೆ. ಒಂದು ಕಡೆ ವೈರಾಗ್ಯ, ಇನ್ನೊಂದು ಕಡೆ ಪದೇ ಪದೇ ಸುಸ್ತು ಹಾಗೂ ಲವಲವಿಕೆ ಇಲ್ಲದೆ ಇರುವಂಥದ್ದು. ಷಷ್ಠದಲ್ಲಿ ತೃತೀಯ ಅಷ್ಟಮಾಧಿಪತಿ ಶುಕ್ರ ಹಾಗೂ ಕೇತು ಇರೋದ್ರಿಂದ ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆ ಕಾಡಬಹುದು. ಸಪ್ತಮದಲ್ಲಿ ಷಷ್ಠ್ಯಾಧಿಪತಿ ರವಿ ಇದ್ರೆ ಪತಿ ಅಥವಾ ಪತ್ನಿಗೆ ಕೆಲಸದ ಒತ್ತಡಗಳು ಕೂಡ ಹೆಚ್ಚಾಗಿರುತ್ತೆ. ಚತುರ್ಥಾಧಿಪತಿ ಬುಧ ಅಷ್ಟಮದಲ್ಲಿ ಕುಜನ ಜೊತೆ ಇರೋದು ಚತುರ್ಥಕ್ಕೆ ಮಾತೃಸ್ಥಾನ ಅಂತೀವಿ, ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗೇನೆ ಪದೇ ಪದೇ ಇವರಿಗೆ ಮೀನರಾಶಿಯವರಿಗೆ ಹೊಟ್ಟೆ ಕೆಡಬಹುದು, ಸ್ವಲ್ಪ ಮಟ್ಟಿಗೆ ಅಕಾಲದಲ್ಲಿ ಭೇದಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಪಂಚಮಾಧಿಪತಿ ಚಂದ್ರ ಹಾಗೂ ರಾಹು ವ್ಯಯದಲ್ಲಿರೋದ್ರಿಂದ ಮೀನರಾಶಿಯ ಗರ್ಭಿಣಿಯರು ಕೂಡ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಜಲಸ್ಥಳಗಳಲ್ಲಿ ಮೀನರಾಶಿಯವರು ಜಾರಿ ಬೀಳೋದು, ಅಡುಗೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗೋದು, ಈ ರೀತಿ ಸೂಚನೆಗಳು ಇರೋದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಅವರು ಸ್ವಲ್ಪ ನಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಇದ್ರೂ ಒಂದು ಸಮಾಧಾನದ ವಿಷಯ ಏನಂದ್ರೆ, ಕರ್ಮಸ್ಥಾನಾಧಿಪತಿ ಗುರು ಪಂಚಮದಲ್ಲಿ ಅಂದರೆ ಪೂರ್ವ ಪುಣ್ಯಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಇದು ಅತಿ ಅತಿ ಶುಭಕರವಾಗಿರುವಂಥದ್ದು. ಮೀನರಾಶಿಯವರು ದೇವತಾ ಆರಾಧನೆಯಿಂದ, ಅದರಲ್ಲೂ ದುರ್ಗಾ ಮಾತೆಯ ಕೃಪಾ ಕಟಾಕ್ಷ ಪಡ್ಕೊಂಡ್ರೆ, ಹಾಗೇನೆ ಅಮ್ಮವರ ರಕ್ಷಾ ಕವಚ ಥರ ಇರುತ್ತದು, ಇವರನ್ನ ಇದೆಲ್ಲ ಖಂಡಿತವಾಗಿ ಕಾಪಾಡುತ್ತೆ. ಇಷ್ಟು ಮೀನರಾಶಿಯ ಫಲಾಫಲಗಳು. ಈಗ 12 ರಾಶಿ ಫಲಾಫಲಗಳು ಕೇಳಿಸ್ಕೊಂಡಿದ್ದೀರಾ. ಈಗ ಎಲ್ಲ ರಾಶಿಗಳಿಗೂ ಮಾನವನಿಗೆ ಸಂಬಂಧಪಟ್ಟಂತೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀನಿ ವೀಕ್ಷಕರೇ. ನೋಡಿ, ಬಹಳ ಮುಖ್ಯ, ಇದಕ್ಕಿಂತ ಮುಂಚಿತವಾಗಿ
ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಶಿ ಫಲಗಳನ್ನ ಒಂದು ದಿಕ್ಸೂಚಿಯಾಗಿ ತಗೋಬೇಕು, ಒಂದು ಗೈಡೆನ್ಸ್ಗಾಗಿ ತಗೋಬೇಕು ಅಂತ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಗ್ರಹಸ್ಥಿತಿಗಳು, ನಿಮ್ಮ ಯೋಗಗಳು, ಒಳ್ಳೆಯ ಯೋಗಗಳು, ಕೆಟ್ಟ ಯೋಗಗಳು, ದಶಾಭುಕ್ತಿಗಳು, ಲಗ್ನಾಧಿಪತಿಗೆ ಎಷ್ಟು ಬಲ ಇದೆ, ಚಂದ್ರನಿಗೆ ಎಷ್ಟು ಬಲ ಇದೆ ಅಂತ ಇದೆಲ್ಲ ನೋಡಿಕೊಂಡು ಆಮೇಲೆ ನಾವು ನಿಖರವಾಗಿ ಹೇಳಬೇಕು. ಬಟ್ ಜನರಲ್ ಆಗಿ ನಾನು ಹೇಳಿದ ಸೂಚನೆಗಳು ಖಂಡಿತವಾಗಿ ಸರಿಯಾಗಿ ಬರುತ್ತೆ. ಅದಕ್ಕೆ ಇದು ಎಲ್ಲಿ ನೆಗೆಟಿವ್ಸ್ ಹೇಳಿದನೋ ನಿಮ್ಮ ವಿಲ್ ಪವರಿಂದ, ಆಮೇಲೆ ಒಂದು ಡಿಸಿಪ್ಲಿನ್ಡ್ ಲೈಫಿಂದ, ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ, ಎಕ್ಸರ್ಸೈಸ್ ಮಾಡೋದ್ರಿಂದ ಇದನ್ನೆಲ್ಲ ಖಂಡಿತವಾಗಿ ನೀವು ಕಡಿಮೆ ಮಾಡ್ಕೋಬಹುದು. ಈಗ ನೀರತ್ರ ಜಾರಿ ಬೀಳೋದು ಅಂತ ಏನಾದರೂ ಹೇಳಿದ್ರೆ ಯಾವುದಾದ್ರು ರಾಶಿಗೆ, ಅವ್ರು ಜಲ ಇರೋ ಕಡೆ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ, ಕಣ್ಣು ಮುಚ್ಕೊಂಡು ಕಾಲಿಟ್ಕೊಂಡು ಹೋಗಬಾರ್ದು. ಮತ್ತೆ ಈ ಪರಿಹಾರಗಳಿಗೆ ಸಂಬಂಧಪಟ್ಟಂತೆ ನೋಡಿ ವೀಕ್ಷಕರೇ, ಈ ಪರಿಹಾರಗಳು ಸದ್ಯಕ್ಕೆ ಡಿಸೆಂಬರ್ 20ನೇ ತಾರೀಕಿನವರೆಗೂ ಮಾಡಿಕೊಂಡ್ರೆ ಸಾಕು. ಈಗಾಗಲೇ ಹೇಳಿದ ಹಾಗೆ ಈ ಪರಿಹಾರಗಳು ಎಲ್ಲ ರಾಶಿಗಳಿಗೂ ಅನ್ವಯಿಸುತ್ತೆ. ನಾನು ಹೇಳೋ ಪರಿಹಾರಗಳಲ್ಲಿ ಯಾವುದು ನಿಮಗೆ ಅನುಕೂಲ ಇದೆಯೋ ಅಷ್ಟು ಮಾಡ್ಕೊಳ್ಳಿ ಸಾಕು. ಎಲ್ಲ ಪರಿಹಾರಗಳು ಮಾಡಲೇಬೇಕು ಅಂತ ರೂಲ್ಸ್ ಇಲ್ಲ. ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಮಾಡೋಕ್ಕಾಗಲಿಲ್ಲ ಒಂದೋ ಎರಡು ಮಾಡ್ಕೊಳ್ತೀವಿ ಅಂದ್ರೆ ಅದು ಸಾಕಾಗತ್ತೆ. ಎಲ್ಲ ಮಾಡೋಕ್ಕೆ ಆದರೆ ಮಾಡಿ. ಮೊದಲನೇದಾಗಿ ಎಲ್ಲ ರಾಶಿಯವರು ಡಿಸೆಂಬರ್ 20ನೇ ತಾರೀಕಿನವರೆಗೂ ಎಲ್ಲ ಗುರುವಾರಗಳು ಸಂಜೆ ಅಥವಾ ಬೆಳಗ್ಗೆ ಗಣೇಶನ ಗುಡಿಗೆ 1 kg ಒಣ ಕಡಲೆಕಾಳು, ಸ್ವಲ್ಪ ಹೂವು, ಹಣ್ಣು ಅರ್ಪಿಸಿ, 1 kg ಅಂತಲ್ಲ, ನಿಮ್ಮ ಶಕ್ತಾನುಸಾರವಾಗಿ ಅರ್ಧ kg, 1/4 kg, ಸಮಯ ಹಾಗೂ ಅನುಕೂಲ ಇದ್ರೆ ಅಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ. ಮೊದಲನೇ ಗುರುವಾರ ಈ ಕಡಲೆಕಾಳು ಜೊತೆಗೆ 1 ಮೀಟರ್ ಅರ್ಧ ಮೀಟರ್ ಒಳ್ಳೆ ಕ್ವಾಲಿಟಿದು ಒಂದು ಅರ್ಧ ಮೀಟರ್ ಹಳದಿ ವಸ್ತ್ರ ದಾನ ಮಾಡಿ. ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ, ಅದು ಒಂದೊತ್ತಾದರೂ ಸರಿ, ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖ ಗುರು ಬೀಜ ಮಂತ್ರನ 54 ಬಾರಿ ಅಥವಾ 108 ಬಾರಿ ಜಪಿಸಿ. ಇದು ನಿಮಗೆ ಸೇರಿದ ವೀಕ್ಷಕರೇ. ಗುರು ಬೀಜ ಮಂತ್ರ ನಾನು ಯಾವಾಗಲೂ ಹೇಳ್ತಾನೆ, ಬಹಳ ಸುಲಭವಾಗಿರುವಂಥದ್ದು, ಬಟ್ ಬಹಳ ಪವರ್ಫುಲ್ ಆಗಿರುವಂಥದ್ದು. ಈ ಮಂತ್ರ ಹೇಗೆ ಬರುತ್ತೆ ಅಂದರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಾ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಾ ಗುರವೇ ನಮಃ. ಇಲ್ಲಿ ನೋಡಿ ವೀಕ್ಷಕರೇ, ಗುರುವೇ ಬರಲ್ಲ, ಗುರವೇ ನಮಃ ಅಂತ ಬರುತ್ತೆ. ಮತ್ತೊಂದು ಪರಿಹಾರ, ನಿಮ್ಗೆ ಅನುಕೂಲ ಇದ್ರೆ, ಟೈಮ್ ಇದ್ರೆ, ಕೈಯಲ್ಲಿ ಹಣಕಾಸಿದ್ರೆ, ಕುಂಭಕೋಣಂ ಪಟ್ಟಣದ ಹತ್ರ, ತಮಿಳುನಾಡಲ್ಲಿರುವಂಥ ಕುಂಭಕೋಣಂ ಪಟ್ಟಣದ ಹತ್ರ ಆಲಂಗುಡಿ ಅಂತ ಗುರು ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ಅಲ್ಲಿ ಗುರು ಭಗವಾನರ ದರ್ಶನ ಮಾಡಿ. ಸ್ವಾಮಿಗೆ ಸ್ವಲ್ಪ ಹಳದಿ ವಸ್ತ್ರ, 11 ಅಥವಾ 21 ದಾಳಿಂಬೆ ಹಣ್ಣು, ಹಾಗೇನೆ 11 ಅಥವಾ 21 ನಿಂಬೆ ಹಣ್ಣು, ಹೂವು, ವಿಳ್ಳೆದೆಲೆ ಇಷ್ಟು ಅರ್ಪಿಸಿ ಅರ್ಚನೆ ಮಾಡಿಸ್ಕೊಳ್ಳಿ. ಅಲ್ಲಿ ಅರ್ಚನೆ ಮಾಡಿಕೊಡ್ತಾರೆ ಕೇಳಿದ್ರೆ. ಇದು ಯಾವತ್ತಾದರೂ ಗುರುವಾರ ಮಾಡಿದರೆ ಬಹಳ ಒಳ್ಳೆಯದು. ಹಾಗೇನೆ ಚತುರ್ದಶಿ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಪ್ರಯಾಣ ಮಾಡಕ್ಕೆ ಹೋಗ್ಬಿಡಿ ಅಲ್ಲಿಗೆ. ಹಾಗೇನೆ ಗುರುವಾರ ಅಮಾವಾಸ್ಯೆ ಬಿದ್ದರೆ ಆ ದಿನ ಕೂಡ ಅಲ್ಲಿಗೆ ಹೋಗಬೇಡಿ. ಇನ್ನೊಂದು ಸಲಹೆ ಏನು ಕೊಡ್ತೀನಿ ಅಂದರೆ, ಕೇರಳದಲ್ಲಿರುವಂಥದ್ದು ಗುರುವಾಯೂರು ದೇವಸ್ಥಾನ ಅಂತ, ಅದ್ರ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತೀನಿ. ಗುರುವಾಯೂರಪ್ಪನ ದೇವಸ್ಥಾನ ಗುರುವಾಯೂರು ಅಂತ ಕೇರಳದಲ್ಲಿ ಸಿಗುತ್ತದು. ಆ ಕೊಯಂಬತ್ತೂರಿಗೆಲ್ಲೋ ಹತ್ತಿರ ಆಗುತ್ತೆ ತಮಿಳುನಾಡಲ್ಲಿ. ಇದಿರೋದು ಕೇರಳದಲ್ಲಿ. ಯಾವತ್ತಾದ್ರೂ ಅನುಕೂಲ ಇದ್ದರೆ ಅಲ್ಲಿ ಬುಧವಾರ ಸಂಜೆ ಹೋಗಿ ಅಲ್ಲೇ ಕುಳಿತು ಗುರುವಾರಕ್ಕೆ ಹಿಂದಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಂಡ್ಬಂದರೆ ಬಹಳ ಶ್ರೇಷ್ಠ. ಹಾಗೇನೆ ಅಲ್ಲಿ ಗುರುವಾರ ದಿವಸ ಬೆಳಗ್ಗೆ ಸ್ನಾನಾದಿ ಕರ್ಮಗಳಾದಮೇಲೆ ಅಲ್ಲೂ ಕೂತ್ಕೊಂಡು ಅಲ್ಲೂ ಸಹ ನೀವು ಗುರು ಬೀಜ ಮಂತ್ರವನ್ನು 333 ಬಾರಿ ಮಾಡಿದರೆ ಅದು ಬಹಳ ಅದ್ಭುತವಾಗಿ ಫಲ ಪಡ್ತೇವೆ ವೀಕ್ಷಕರೇ. ಇಷ್ಟು ನಿಮಗೆ ಬಿಟ್ಟಿದ್ದು. ಇಷ್ಟೂ ಗುರು ಕಟಕ ರಾಶಿಯ ಪ್ರವೇಶದ ಮಾಹಿತಿ. ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಂದಿನಂತೆ ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣ